ವೃಕ್ಷಮಾತೆ ಪದ್ಮಶ್ರೀ ತುಳಸಿಗೌಡರ ಜೀವನ ಚರಿತ್ರೆ, ಪರಿಸರದ ಬಗೆಗಿನ ಅಗಾಧ ಜ್ಞಾನ ಹಾಗೂ ನಿಸ್ವಾರ್ಥ ಕಾಳಜಿ ಮುಂತಾದ ಅವರ ಆಶಯಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಉದ್ದೇಶದಿಂದ ಹೊಸದಾಗಿ ಫೌಂಡೇಶನ್ ಅನ್ನು ಸ್ಥಾಪಿಸಲಾಗಿದೆ ಎಂದು ಸಂಸ್ಥೆಯ ಖಜಾಂಚಿ ಮಹೇಂದ್ರ ತಿಳಿಸಿದರು. ಕರ್ವರ್ ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 1 ವರ್ಷದ ಹಿಂದೆ ಸಂಸ್ಥೆಯನ್ನ ನೋಂದಣಿ ಮಾಡಿಸಲಾಗಿದೆ. ಆದರೆ ಗುರುವಾರ ಅಗಸೂರಿನ ಶಾಲೆಯಲ್ಲಿ ಗಿಡ ನೆಟ್ಟು ಉದ್ಘಾಟನೆ ಮಾಡಲಾಯಿತು. ತುಳಸಿಗೌಡ ಅವರು ಹೇಳಿದಂತೆ, ಮಕ್ಕಳಿದ್ದಾಗಲೇ ಅವರಲ್ಲಿ ಪರಿಸರದ ಬಗ್ಗೆ ಕಾಳಜಿ ಮೂಡಿಸುವ ಕೆಲಸ ಮಾಡಲಿದ್ದೇವೆ. ಅದರಂತೆ ಈಗಾಗಲೇ ಸಂಸ್ಥೆಯಿಂದ ಹಲವಾರು ಪರಿಸರ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗೆಯೇ ಶಾಲಾ ಮಕ್ಕಳಿಗೆ ಕೂಡ ಪರಿಸರ ಜಾಗೃತಿ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ ಎಂದರು. ಮುಂದಿನ ಪೀಳಿಗೆಗೆ ಅವರು ಅದನ್ನ ಕೊಂಡೊಯ್ಯಬೇಕು, ಮತ್ತೆ ಮಕ್ಕಳಲ್ಲಿ ಅದನ್ನ ಅರಿವು ಮೂಡಿಸಬೇಕು. ಇದು ನಮ್ಮ ಜೀವನದಲ್ಲಿ ಇದು ಎಂಡ್ ಆಗಬಾರ್ದು, ಮುಂದೆ ಅದು ಬೆಳವಣಿಗೆ ಆಗಬೇಕು. ಇದ್ರ ಬಗ್ಗೆ ಒಂದು ಸಂಸ್ಥೆಯನ್ನು ರೂಪಿಸಬೇಕು ಅಂತ ಅಂದ್ಬಿಟ್ಟು ಅವರ ಕನಸಾಗಿತ್ತು. ನಾವು ಎಲ್ಲ ಒಟ್ಟಿಗೂಡಿ ಅದನ್ನ ಸ್ಟಾರ್ಟ್ ಮಾಡಿದ್ವಿ. ಆದರೆ ಕಾರಣಾಂತರದಿಂದ ಅವರ ಅಸ್ವಸ್ಥತೆಯಿಂದಾಗಿ ನಮಗೆ ಸ್ವಲ್ಪ ಡಿಲೇ ಆಯಿತು. ಅದನ್ನ ನಾವು ಕಾರ್ಯಕ್ಕೆ ಕೊಟ್ಟದಕ್ಕೆ ಅವರನ್ನ ಕಳ್ಕೊಂಡಿದ್ದೀವಿ. ಸೊ ಅವರನ್ನ ಸ್ಮರಿಸ್ತಾ ನಾವು ಅವರ ಉದ್ದೇಶಗಳನ್ನ ಜನಕ್ಕೆ ಮತ್ತೆ ಸಮಾಜಕ್ಕೆ ನೀಡಬೇಕು ಅನ್ನೋ ಒಂದು ಧ್ಯೇಯ ಇಟ್ಕೊಂಡು ನಾವು ಇಂದಿನ ಸಮಾರಂಭನ ಆಯೋಜಿಸ್ತಾ ಇದ್ವಿ. ತುಳಸಿಗೌಡ ಅವರ ಜೀವನಾಧಾರಿತ ವಸ್ತು ಸಂಗ್ರಹಾಲಯ, ಆರ್ಟ್ ಗ್ಯಾಲರಿ, ಸ್ಮಾರಕ ನಿರ್ಮಾಣದ ಜೊತೆಗೆ ಆಯುರ್ವೇದ ಗಿಡಮೂಲಿಕೆಗಳ ಸಂರಕ್ಷಣೆಗಾಗಿ ಅವರ ಹೆಸರಿನಲ್ಲಿ ನರ್ಸರಿ ಸ್ಥಾಪನೆ ಮಾಡುವ ಉದ್ದೇಶವಿದೆ. ಪಶ್ಚಿಮ ಘಟ್ಟದಲ್ಲಿ ಇರುವ ಗಿಡ ಮರಗಳು, ಸ್ಥಳೀಯ ಹಳ್ಳಿಗಳಲ್ಲಿ ಈ ಮಣ್ಣಿಗೆ ಹೊಂದಿಕೊಂಡಿರುವ ವೃಕ್ಷಗಳನ್ನೇ ಹೆಚ್ಚು ಬೆಳೆಸಲಿದ್ದೇವೆ. ಇದರೊಂದಿಗೆ ಪ್ಲಾಸ್ಟಿಕ್ ಉಪಯೋಗದ ಬಗ್ಗೆಯೂ ಅರಿವು ಮೂಡಿಸಲಾಗುತ್ತಿದೆ ಎಂದರು. ಎನ್ಸೈಕ್ಲೋಪೀಡಿಯಾ ಫಾರೆಸ್ಟ್ ಅವರಲ್ಲಿದ್ದಂತ ಅಗಾಧವಾದಂತ ಪರಿಸರಕ್ಕೆ ರಿಲೇಟೆಡ್ ಆಗಿರುವಂತಹ ನಾಲೆಡ್ಜ್ ಅನ್ನ ನಾವು ಉಳಿಸ್ಕೊಬೇಕು. ಅದನ್ನ ಮುಂದಿನ ಪೀಳಿಗೆಗೆ ನಾವು ಅದನ್ನ ರವಾನಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಅವರ ಏನು ಸಮಾಧಿ ಏನಿದೆ ಅದನ್ನ ಒಂದು ಸ್ಮಾರಕವಾಗಿ ನಾವು ನಿರ್ಮಿಸಬೇಕು. ಮತ್ತೆ ಅಲ್ಲಿ ಒಂದು ಮ್ಯೂಸಿಯಂ, ಈಗ ಪರಿಸರ ರಿಲೇಟೆಡ್ ಆಗಿ ಮಕ್ಕಳಿಗೆ ಅರಿವು ಮೂಡಿಸುವಂಥದ್ದು, ಇದ್ರ ಬಗ್ಗೆ ನಾವು ಒಂದು ವಸ್ತು ಸಂಗ್ರಹಾಲಯ ಮತ್ತೆ ಮ್ಯೂಸಿಯಂ ಇದನ್ನ ನಾವು ಸ್ಥಾಪನೆ ಮಾಡಬೇಕು ಅನ್ನೋಂತ ಒಂದು ಇಚ್ಛೆಯನ್ನು ಇಟ್ಕೊಂಡಿದ್ದೀವಿ. ಮತ್ತೆ ಒಂದು ನರ್ಸರಿ ಗಿಡಗಳ ಬಗ್ಗೆ ಅದರ ಇಂಪಾರ್ಟೆನ್ಸ್, ಈಗ ಆಗ್ತಾ ಇರುವಂತ ಎನ್ವಿರಾನ್ಮೆಂಟಲ್ ಇಶ್ಯೂಸ್, ಪೊಲ್ಯೂಷನ್ಸ್, ತಾಪಮಾನದಲ್ಲಿ ಏರಿಳಿತ, ಇವುಗಳ ಬಗ್ಗೆ ಸಂಸ್ಥೆಯ ಅಧ್ಯಕ್ಷೆ ಯಂಕಮ್ಮ ಸುಬ್ರಾಯಗೌಡ, ಕಾರ್ಯದರ್ಶಿ ಸಂತೋಷ್, ಚಂದ್ರಹಾಸ್, ಗಣೇಶ್, ಲಂಬೋದರ್ ಹಾಗೂ ತುಳಸಿಗೌಡ ಅವರ ಪುತ್ರಿ ಸೋಮಿ ಇದ್ದರು. ಅವರು ಯಾವುದೇ ಒಂದು ಪ್ರತೀಕ್ಷೆ, ಒಂದು ಪ್ರತಿಫಲವನ್ನು ಅಪೇಕ್ಷಿಸಿರಲಿಲ್ಲ. ಅವರು ಅವರ ಜೀವನವನ್ನು ಪರಿಸರಕ್ಕೋಸ್ಕರನೇ ಅವರು ಮುಡಿಪಾಗಿಟ್ಟಿದ್ರು. ಅವರಿಗೆ ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಿದರು. ಕಾಲಿಗೆ ಚಪ್ಪಲಿ ಕೂಡ ಹಾಕಿಲ್ಲ. ಯಾಕೆ ಅಂದ್ರೆ ನೆಲ ನಮ್ಮ ದೇವರು, ಅದನ್ನ ಕಾಲಿಂದ ಮೆಟ್ಟಬಾರ್ದು ಅನ್ನೋದು ಅವರ ಪರಿಕಲ್ಪನೆ ಆಗಿತ್ತು. ಸೊ ಅವರದೇ ನಿಟ್ಟಿನಿಂದ ನಾವು ಅವರ ನಿಟ್ಟಿನಲ್ಲಿರುವಂತಹ ಉದ್ದೇಶಗಳನ್ನ ನಾವು ಈಡೇರಿಸಬೇಕು ಅನ್ನೋದು ನಮ್ಮ ಆಶಯ. ನಾವು ಈಗ ಅವರನ್ನ ಕಳ್ಕೊಂಡಿದ್ದೀವಿ, ಬಟ್ ಅವರನ್ನ ಪರಿಸರ ಬೆಳೆದರೆ ಮಾನವನ ಜೀವನ ಕ್ಷೇಮವಾಗಿ ನಡೆಯುತ್ತದೆ. ಮಳೆಯಾಗಲು ಪರಿಸರ ಪಾತ್ರ ಪ್ರಮುಖವಾಗಿದೆ. ವನ ಮಹೋತ್ಸವ ಒಂದು ಪವಿತ್ರವಾದ ಕಾರ್ಯಕ್ರಮ ಎಂದು ಹಿರಿಯ ಶಾಸಕ ಆರ್.ವಿ. ದೇಶಪಾಂಡೆ ಹೇಳಿದರು. ವಿವಿಧ ಇಲಾಖೆಯ ಸಹಯೋಗದಲ್ಲಿ ಗುರುವಾರ ಪಟ್ಟಣದ ಗುತ್ತಿಗೇರಿ ಗಲ್ಲಿಯ ರುದ್ರಭೂಮಿಯಲ್ಲಿ ಆಯೋಜಿಸಿದ್ದ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಆರೋಗ್ಯಕರ ಬದುಕನ್ನು ನಡೆಸಲು ಉತ್ತಮ ಜೀವನ ಶೈಲಿಯೊಂದಿಗೆ ಸ್ವಚ್ಛ ಹಾಗೂ ಉತ್ತಮ ಪರಿಸರ ಅತಿ ಅಗತ್ಯ. ಅದಕ್ಕಾಗಿ ನಾವು ಗಿಡ ಮರಗಳನ್ನು ಹೆಚ್ಚಾಗಿ ಬೆಳೆಸುವುದು ಪ್ರತಿಯೊಬ್ಬರ ಕರ್ತವ್ಯ. ಹೆಚ್ಚುತ್ತಿರುವ ಭೂಮಿಯ ತಾಪಮಾನ ಕಡಿಮೆ ಮಾಡಲು, ಹಸಿರನ್ನ ಹೆಚ್ಚಿಸಿ ಶುದ್ಧ ಗಾಳಿಯನ್ನ ಪಡೆಯಲು ಪ್ರತಿಯೊಬ್ಬರೂ ಸಸಿ ನೆಟ್ಟು ಉಳಿಸಿ ಬೆಳೆಸಬೇಕಾದ ಅಗತ್ಯವಿದೆ ಎಂದರು.
ಸಮಸ್ಯೆ ಕಾಡ್ತಾ ಇದೆ. ಅದರ ಸಂಪೂರ್ಣ ನಿರ್ನಾಮ ಮಾಡಬೇಕು, ಹಸಿರು ಕ್ರಾಂತಿ ಮಾಡಬೇಕು. ಹಾಗಾಗಿ ಜನರಲ್ಲಿ ಜಾಗೃತಿ ತರಲಿಕ್ಕೆ ಪ್ಲಾಸ್ಟಿಕ್ ಉಪಯೋಗ ಎಲ್ಲೇನೂ ಆಗಬಾರ್ದು, ಮಾಡಿದರೆ ಅಂದೇಶದಿಂದ ಕ್ರಮ ಅವ್ರ ಮೇಲೆ ತಗೊಳ್ಬೇಕಾಗ್ತದೆ. ಅವ್ರು ಯಾರೂ ಇಲ್ಲ. ಅದು ಈಗ ಜನರಿಗೆ ಸಾಕಷ್ಟು ತಿಳುವಳಿಕೆ ಬಂದಿದೆ. ಹಾಗಾಗಿ ಪ್ಲಾಸ್ಟಿಕ್ ಉಪಯೋಗ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಅದು ಇದರ ನಿರ್ಮೂಲನೆ ಸಂಪೂರ್ಣ ಆಗಬೇಕು. ಆದರೆ ಸಕಲ ಜೀವರಾಶಿಗಳ ಉಳಿವಿಗೆ ಉತ್ತಮ ಪರಿಸರದ ಅಗತ್ಯವಿದೆ. ನಮ್ಮ ಮುಂದಿನ ಪೀಳಿಗೆಗೆ ಬದುಕಲು ಅನುಕೂಲವಾಗುವಂತೆ ನಮ್ಮ ಪರಿಸರವನ್ನ ಪ್ರೀತಿಸುವ, ರಕ್ಷಿಸುವ ಮತ್ತು ಪೋಷಿಸುವ ಕಡೆಗೆ ಎಲ್ಲರೂ ಗಮನ ಹರಿಸಬೇಕಿದೆ. ನಮ್ಮೆಲ್ಲರ ಸುಂದರ ಭವಿಷ್ಯಕ್ಕಾಗಿ ಹಸಿರು ಬೆಳೆಸಿ ಪರಿಸರ ಉಳಿಸುವುದರೊಂದಿಗೆ ಸ್ವಚ್ಛತೆ ಕಾಪಾಡುವ ಪ್ರತಿಜ್ಞೆ ಮಾಡೋಣ ಎಂದು ಕರೆ ನೀಡಿದರು. ಹಸಿರು ಕ್ರಾಂತಿ ಆಗಬೇಕು. ಇಲ್ಲಿ ಬರುವುದು ಯಾವಾಗ ಯಾರ ತಿಳ್ಕೊಂಡ್ರೆ ಅವ್ರು ಶ್ರದ್ಧಾಂಜಲಿ ಕೊಡ್ಲಿ ಬರ್ತೇವೆ. ಹಾಗಾಗಬಾರ್ದು. ಸ್ಥಳೀಯ ಜನ ವನ ಮಹೋತ್ಸವ ಕಾರ್ಯಕ್ರಮ ನಡೆದಿತ್ತು. ನಾನು ಸಣ್ಣ ಹುಡುಗರಿದ್ದಾಗ ನನ್ನ ತಂದೆ ಜೊತೆ ಹೋಗ್ತಿದ್ದೆ. ವನ ಮಹೋತ್ಸವ ಕಾರ್ಯಕ್ರಮ ನಡೀತಿತ್ತು. ವನ ಭೋಜನ ನಡೀತಿತ್ತು ಕಿಲ್ಲೆಯಲ್ಲಿ. ಕಿಲ್ಲೆಯಲ್ಲಿ ಅವಳಿ ಭೋಜನ ನಡೆದಿತ್ತು. ಈಗ ಅವಳಿ ಭೋಜನ ಬಂದಾಯ್ತು, ವನ ಮಹೋತ್ಸವ ಕಾರ್ಯಕ್ರಮ ಬಂದಾಯ್ತು. ಅವ್ರ ಹಳೆ ಜನ ಯಾರು ಎಲ್ಲರೂ ಬಂದು ದೇಶಪಾಂಡೆ ನೀವು ಮಾಡಿರ್ತಾರೆ. ಅಂದ್ರೆ ನನ್ನ ಕಡೆ ಒಬ್ಬೊಂದು ಕಡೆ ಟ್ರೆಜಿ ಚಾವಿ ಅದೇ, ಬಾಕಿ ಎಲ್ಲ ಖಾಲಿ ಅದ. ಇಲ್ಲಿ ಸ್ವಲ್ಪ ಸ್ವಯಂ ಪ್ರೇರಣೆ ಕೆಲವು ಮಾಡಬೇಕು. ಮುನ್ಸಿಪಲ್ ಕೌನ್ಸಿಲರ್, ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಇಂಟ್ರೆಸ್ಟ್ ತೊಗೊಬೇಕು ತಮ್ಮ ವಾರ್ಡ್ದಲ್ಲಿ. ಚುನಾವಣೆಗೆ ಹೋಗಿ ನಾನು ಓಟ್ ಕೊಡ್ರಿ ಕೇಳೋದು ಅಷ್ಟೇ ಅಲ್ಲ. ಓಟ್ ತಗೊಂಡ ನಂತರ ಆರ್ಸ್ ಬರಲಿ ಸೋಲ್ಲಿ. ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಉಪಸಂರಕ್ಷಣಾಧಿಕಾರಿ ಡಾಕ್ಟರ್ ಪ್ರಶಾಂತ್ ಕುಮಾರ್ ಕೆಸಿ, ತಹಶೀಲ್ದಾರ್ ಪ್ರವೀಣ್ ಹುಚ್ಚಣ್ಣವರ್, ಸಿಪಿಐ ಜೈಪಾಲ್ ಪಾಟೀಲ್, ಪುರಸಭೆ ಮುಖ್ಯಾಧಿಕಾರಿ ಅಶೋಕ್ ಸಾಳೆನ್ನವರ್, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವಿಲಾಸ್ ರಾಜ್ ಪ್ರಸನ್ನ, ಪ್ರಮುಖರಾದ ಉಮೇಶ್ ಬೋಳಶೆಟ್ಟಿ, ಅನಿಲ್ ಚೌಹಾಣ್ ಇತರರು ಇದ್ದರು. ದಾಂಡೇಲಿ ನಗರಾಡಳಿತದ ನೇತೃತ್ವದಲ್ಲಿ ಮನೆ ಮನೆಗೆ ಕಸ ಸಂಗ್ರಹಿಸುವ ಕಾರ್ಯ ಪ್ರತಿನಿತ್ಯ ನಡೆಯುತ್ತಿದ್ದರೂ ಕೂಡ ಮನೆ ಎದುರು ಬಂದ ಕಸ ಸಂಗ್ರಹದ ವಾಹನಕ್ಕೆ ಕಸ ನೀಡದ ಹೊಣೆಗೇಡಿ ನಾಗರಿಕರು ಕೆಲವರು ಜನವಸತಿ ಪ್ರದೇಶದಲ್ಲಿ ತ್ಯಾಜ್ಯ ಚೆಲ್ಲಿ ನಗರದ ಅಸ್ವಚ್ಛತೆಗೆ ಕಾರಣರಾಗುತ್ತಿದ್ದಾರೆ. ಬೆಳೆಯುತ್ತಿರುವ ದಾಂಡೇಲಿ ನಗರದಲ್ಲಿ ಸ್ವಚ್ಛ ಸುಂದರ ಪರಿಸರ ನಿರ್ಮಿಸಬೇಕೆಂಬುದು ನಗರಾಡಳಿತದ ಪ್ರಯತ್ನ. ಆ ಕಾರ್ಯ ಕೂಡ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಂದ ನಡೆಯುತ್ತಿದೆ. ಆದರೆ ನಗರಾಡಳಿತದ ಈ ಸುಂದರ ಪರಿಕಲ್ಪನೆಗೆ ಕೆಲವು ಸಾರ್ವಜನಿಕರೇ ಸಹಕರಿಸುತ್ತಿಲ್ಲ ಎಂಬ ಮಾತು ಕೇಳಿಬರುತ್ತಿದೆ. ದಾಂಡೇಲಿ ನಗರದಲ್ಲಿ ಮನೆ ಘನತ್ಯಾಜ್ಯ ವಿಲೇವಾರಿ ಕೆಲಸ ಬಹು ವರ್ಷಗಳಿಂದ ನಡೆಯುತ್ತಿದೆ. ಸಿಬ್ಬಂದಿಗಳ ಕೊರತೆಯ ನಡುವೆಯೂ ನಗರದಲ್ಲಿ ಪ್ರತಿ ಮನೆಗಳ ಬಾಗಿಲಿಗೆ ಕಸ ಸಂಗ್ರಹಿಸುವ ವಾಹನ ನಗರಸಭೆ ಸಿಬ್ಬಂದಿಗಳ ಜೊತೆ ಹೋಗುತ್ತದೆ. ಆ ಸಂದರ್ಭದಲ್ಲಿ ನಾಗರಿಕರು ಹಾಗೂ ಹೋಟೆಲ್ ಹಾಗೂ ಇತರೆ ಅಂಗಡಿ ಮಳಿಗೆಗಳ ಮಾಲಕರು ಹಸಿ ಕಸ ಒಣಕಸವನ್ನ ಬೇರ್ಪಡಿಸಿ ವಾಹನಗಳಿಗೆ ನೀಡಬೇಕು. ಈ ಕೆಲಸವನ್ನ ನಗರದಲ್ಲಿ ಸಾಕಷ್ಟು ಜನರು ಅತ್ಯಂತ ಶಿಸ್ತಿನಿಂದ ಮತ್ತು ನಿಯತ್ತಿನಿಂದ ಮಾಡ್ತಾರೆ. ಆದರೆ ಕೆಲವರು ಮಾತ್ರ ಇದು ತಮಗೆ ಸಂಬಂಧವೇ ಇಲ್ಲದ್ದು ಎಂಬ ರೀತಿಯಲ್ಲಿ ವರ್ತಿಸ್ತಾರೆ. ನಗರದ ಹಲವೆಡೆ ಅನೇಕ ಜನರು ತಮ್ಮ ಮನೆ ಎದುರು ಬರುವ ವಾಹನಗಳಿಗೆ ಹಸಿ ಕಸ ಒಣಕಸವನ್ನ ನೀಡದೆ ನಿರ್ಲಕ್ಷ್ಯ ವಹಿಸಿ ರಾತ್ರಿ ಆಯ್ತು ಎಂದ್ರೆ ಕತ್ತಲಲ್ಲಿ ಆ ಕಸವನ್ನ ತಮ್ಮ ಮನೆ ಎದುರುಗಡೆ ಖಾಲಿ ಜಾಗದಲ್ಲಿ ಚೆಲ್ಲುತ್ತಾರೆ. ಇನ್ನು ಕೆಲವರು ತಮ್ಮ ಮನೆಯಿಂದ ಒಂದಿಷ್ಟು ದೂರದಲ್ಲಿ ಬೇರೆಯವರ ಮನೆ ಎದುರುಗಡೆಯೋ ಅಥವಾ ಒಂದಿಷ್ಟು ಖಾಲಿ ಜಾಗದಲ್ಲಿ ಚೆಲ್ಲಿ ಬರ್ತಾರೆ.
ಹಾಗೆ ನೋಡಿದ್ರೆ ಹೀಗೆ ಹೊರಗಡೆ ಕಸಗಳನ್ನ ತ್ಯಾಜ್ಯಗಳನ್ನ ಚೆಲ್ಲುವುದು ಪೌರಾಡಳಿತ ನಿರ್ದೇಶನಾಲಯದ ನಿಯಮದ ಪ್ರಕಾರ ಕಾನೂನು ಬಾಹಿರವಾಗಿದೆ. ಹೀಗೆ ಮಾಡುವವರಿಗೆ ದಂಡ ವಿಧಿಸುವ ಅಧಿಕಾರ ಕೂಡ ನಗರಾಡಳಿತಕ್ಕೆ ಇದ್ದೇ ಇದೆ. ಹಿಂದೆಲ್ಲ ನಗರಸಭೆಯವರು ಕಸ ಸಂಗ್ರಹದ ವಾಹನಗಳಿಗೆ ಕಸ ನೀಡದೆ ಮನೆ ಎದುರುಗಡೆ ಕಸ ಚೆಲ್ಲುವವರಿಗೆ ದಂಡ ವಿಧಿಸಿದ ಘಟನೆ ನಡೆದಿತ್ತು. ಆದರೆ ಕೆಲ ತಿಂಗಳು ವರ್ಷಗಳಿಂದ ಈ ದಂಡ ವಿಧಿಸಿ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡುವ ಕೆಲಸ ನಡೆದಿಲ್ಲ. ಹೀಗಾಗಿಯೇ ಸಾರ್ವಜನಿಕರು ಸಹ ಮನೆ ಮನೆ ಕಸ ಸಂಗ್ರಹದ ವಾಹನಗಳಿಗೆ ಕಸ ನೀಡುವ ಕೆಲಸವನ್ನ ಗಂಭೀರವಾಗಿ ಪರಿಗಣಿಸದೆ ಮನೆ ಹೊರಗಡೆ ಕಸ ಚೆಲ್ಲುವುದು ಮುಂದುವರಿಸಿದ್ದಾರೆ. ಪ್ರತಿನಿತ್ಯ ಅವರವರ ಮನೆ ಎದುರುಗಡೆ ಕಸ ಸಂಗ್ರಹದ ವಾಹನ ಹಾಗೂ ನಗರಸಭೆ ಸಿಬ್ಬಂದಿಗಳು ಶೀಟಿ ಹೊಡೆಯುತ್ತಾ ಧ್ವನಿವರ್ಧಕದ ಮೂಲಕ ಒಂದಿಷ್ಟು ಜಾಗೃತಿ ಸಂದೇಶವನ್ನ ವ್ಯಕ್ತಪಡಿಸುತ್ತಾ ಬಂದ್ರೂ ಕೇಳಿಯೂ ಕೇಳಿಸದ ಹಾಗೆ ಸಾರ್ವಜನಿಕರು ವರ್ತಿಸುವುದು ವಿಪರ್ಯಾಸವಾಗಿದೆ. ದಾಂಡೇಲಿ ಪ್ರಮುಖ ಜನವಸತಿ ಪ್ರದೇಶವಾದ ಟೌನ್ಶಿಪ್ನ ಡಾಕ್ಟರ್ ಬ್ಯಾಕೋಡ್ ಮನೆಯ ಪಕ್ಕದಲ್ಲಿರುವ ಖಾಲಿ ಪ್ರದೇಶ, ಅದರ ಮುಂದುಗಡೆ ನಂದಗೋಕುಲ ಗಾರ್ಡನ್ನ ಒಂದು ಪಾರ್ಶ್ವದಲ್ಲಿರುವ ಖಾಲಿ ಪ್ರದೇಶ, ಜೇನ್ ರಸ್ತೆಯ ತಾಮೀರ್ ಬ್ಯಾಂಕ್ನ ಪಕ್ಕದಲ್ಲಿರುವ ಖಾಲಿ ಪ್ರದೇಶ ಸೇರಿದಂತೆ ಹಲವೆಡೆ ಸುತ್ತಮುತ್ತ ಜನವಸತಿ ಪ್ರದೇಶದ ಜನರು ತಮ್ಮ ಮನೆ ಹಾಗೂ ಹೋಟೆಲ್, ಅಂಗಡಿ ತ್ಯಾಜ್ಯವನ್ನ ತರಕಾರಿ, ಮಾಂಸ ಹಾಗೂ ಇನ್ನಿತರೆ ಬಳಸದ ವಸ್ತುಗಳನ್ನ ತಂದು ಒಗೆಯುತ್ತಾರೆ. ಈ ತ್ಯಾಜ್ಯ ವಸ್ತುಗಳು ಮಳೆ ನೀರಿಗೆ ಕೊಳೆತು ದುರ್ವಾಸನೆ ಬರುತ್ತವೆ, ಸೊಳ್ಳೆಗಳೂ ಉತ್ಪತ್ತಿಯಾಗುತ್ತಿವೆ. ಕ್ರಮೇಣ ಇಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಇರುತ್ತದೆ. ಈ ಬಗ್ಗೆ ಸಾರ್ವಜನಿಕರಿಗೆ ಎಚ್ಚರಿಕೆ ವಹಿಸುವ ಜೊತೆಗೆ ನಗರಾಡಳಿತ ಕೂಡ ಮುಂಜಾಗ್ರತೆ ವಹಿಸಬೇಕಿದೆ. ದಾಂಡೇಲಿ ನಗರವನ್ನ ಸ್ವಚ್ಛ ನಗರವನ್ನಾಗಿ ಇಟ್ಟುಕೊಳ್ಳಬೇಕೆಂಬ ಉದ್ದೇಶ ನಮ್ಮದು. ಆ ಕಾರಣಕ್ಕಾಗಿ ಪ್ರತಿನಿತ್ಯ ನಮ್ಮ ಸಿಬ್ಬಂದಿಗಳು ಮನೆ ಮನೆ ಕಸ ಸಂಗ್ರಹದ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರತಿಯೊಬ್ಬರೂ ಕೂಡ ವಾಹನ ಬಂದಾಗ ತಮ್ಮ ಮನೆ ಕಸವನ್ನ ನೀಡುವುದು ಅವರ ಕರ್ತವ್ಯ. ಆದರೆ ಕೆಲವರು ಅದನ್ನ ಪಾಲಿಸದೆ ಮನೆ ಹೊರಗಡೆ ಹಾಗೂ ಖಾಲಿ ಸ್ಥಳದಲ್ಲಿ ಚೆಲ್ಲುವುದು ಕಂಡುಬಂದಿದೆ. ಒಂದೊಮ್ಮೆ ನಾಗರಿಕರು ತಮ್ಮ ಮನೆ ಅಥವಾ ಹೋಟೆಲ್ ತ್ಯಾಜ್ಯವನ್ನ ಹೊರಗಡೆ ಚೆಲ್ಲಿದ್ರೆ ಅವರಿಗೆ ದಂಡ ವಿಧಿಸಿ ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದಿದ್ದಾರೆ ಪೌರಾಯುಕ್ತರಾದ ವಿವೇಕ್ ಬನ್ನೆಯವರು. ಎಸ್ಪಿ ದೇವರೆಡ್ಡಿ ಗ್ರಾಮೀಣಾಭಿವೃದ್ಧಿ ಶಿಕ್ಷಣ ಸಂಸ್ಥೆ ಹಚ್ಯಾಳ, ಶ್ರೀ ಸಿದ್ದಾರೂಢ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಚಟ್ಟರಕ್ಕಿ, ಸಿಂದಗಿ ತಾಲೂಕ್, ವಿಜಯಪುರ ಜಿಲ್ಲೆ. ಶಿಕ್ಷಕಿಯರು ಬೇಕಾಗಿದ್ದಾರೆ. ಬಿಎಸ್ಸಿ ಬಿಎಡ್ ಆದ 2, ಬಿಎ ಬಿಎಡ್ ಆದ 2, ಪಿಯುಸಿ ಡಿಎಡ್ ಆದ 2 ಹಾಗೂ ಪೂರ್ವ ಪ್ರಾಥಮಿಕ ವಿಭಾಗ ಪಿಯುಸಿ ಅಥವಾ ಯಾವುದೇ ಪದವೀಧರರಾದ 3 ಶಿಕ್ಷಕಿಯರು ಬೇಕಾಗಿದ್ದಾರೆ. ಸೇವಾ ಅನುಭವ ಹೊಂದಿರುವವರಿಗೆ ಮೊದಲ ಆದ್ಯತೆ ನೀಡಲಾಗುವುದು. ಆಕರ್ಷಕ ವೇತನ ನೀಡಲಾಗುವುದು. ಜೊತೆಗೆ ಊಟ ಮತ್ತು ವಸತಿ ಸೌಲಭ್ಯವನ್ನ ಕಲ್ಪಿಸಲಾಗುವುದು. ಸಂಪರ್ಕಿಸುವ ವಿಳಾಸ: ಮುಖ್ಯ ಗುರುಗಳು ಶ್ರೀ ಸಿದ್ದಾರೂಢ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಚಟ್ಟರಕ್ಕಿ, ಸಿಂದಗಿ ತಾಲೂಕ್, ವಿಜಯಪುರ ಜಿಲ್ಲೆ. ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9945885996, 99806877077. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ, ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ.
ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.